ಅನ್ನುವಂಥ ವಿಚಾರ ಬಂದಾಗ ಸಹಜವಾಗಿ ನಮ್ಮ ಡಿ ಕೆ ಶಿ ಕಡೆ ಹೋಗುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಒಂದಿಷ್ಟು ಗಟ್ಟಿಗೊಂಡಂಥ ಮತ್ತು ತಮ್ಮ ಸಮುದಾಯವನ್ನು ಗಟ್ಟಿಗೊಳಿಸಿಕೊಂಡಿರುವಂತಹ ಅಂದರೆ ಅನೇಕರು ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಸಮುದಾಯದಿಂದ, ಇಲ್ಲ ಡಿ ಕೆ ಶಿ ಅವ್ರನ್ನ ಸಿ ಎಂ ಮಾಡಬೇಕು, ನೆಕ್ಸ್ಟ್ ಸಿ ಎಂ ಮಾಡಬೇಕು ಅಂತೇಳಿ. ಇಂಥ ಪ್ರಸಂಗದಲ್ಲೇ ಹೈಕಮಾಂಡ್ಗೆ ಬಹಳ ಪ್ರಮುಖವಾದ ಡಿಸಿಷನ್ ತೊಗೊಳ್ಬೇಕಾಗ್ಯದ. ಒಂದು, ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇಟ್ಟುಕೊಂಡು ಈ ಯಥಾರ್ಥಿಗೆ ಹಾಕೊಂಡು ಹೋಗಿ 2027ರಲ್ಲಿ ಡಿ ಕೆ ಶಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡು ವಿಚಾರ ಮಾಡಬೇಕು. ಇಲ್ಲ ಅವ್ರ ಜೊತೆಗೆ ಯಾರೂ ಇಲ್ಲಪ್ಪ 10-12 ಜನ ಇದ್ದಾರೆ ಅಂತಂದ್ರೆ ಆಯ್ತಪ್ಪ ಹೋದ್ರೆ ಹೋಗಂತ ಬಿಡಬೇಕು ಅದನ್ನು. ಆದರೆ ಬಿಟ್ಟ ಮೇಲೆ ಅದು ಏನಾದರೂ ವಿಪರೀತ ಆಯ್ತು ಅಂದ್ರೆ ಇನ್ನೂ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಮೋದಿ ಮತ್ತು ಶಾರ್ ಅವರು ಇದನ್ನು ನೋಡ್ತಾ ಇದ್ದಾರೆ ಹಾದಿ. ಸ್ವಲ್ಪ ಹೊರಗೆ ಬಂದರೆ ಸಾಕು, ಅವ್ರು ಬೇಕಾಗಿದ್ದು ಡಿ ಕೆ ಶಿವಕುಮಾರ್ ಅವ್ರು ಗೆದ್ದು ನಿಲ್ಲಬೇಕು, ವಿರೋಧ ಮಾಡಬೇಕು, ಹೊಡಿಬೇಕು. ಅದು ಕರ್ನಾಟಕದಲ್ಲಿ ಅಷ್ಟೇ ಅದ. ಇವತ್ತು ಕಾಂಗ್ರೆಸ್ ಇನ್ನೆರಡು ಸ್ಟೇಟ್ ಅವು ಸಣ್ಣ ಸ್ಟೇಟ್ಗಳು, ತೆಲಂಗಾಣ ಮತ್ತು ಇನ್ನೊಂದು ಹಿಮಾಚಲ ಪ್ರದೇಶ, ಅಂಥ ಎಫೆಕ್ಟಿವ್ ಅಲ್ಲ. ಇವತ್ತೇನಾದರೂ ಪಾರ್ಟಿ ಜೀವನದಲ್ಲಿ ಉಳಿದಿದ್ರೆ ಕರ್ನಾಟಕದ ಫಂಡದಿಂದ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಅದು. ಇಂಥ ಪ್ರಸಂಗದಲ್ಲ ಸಿದ್ದರಾಮಯ್ಯರವರನ್ನು ನಚ್ಚಿಕೊಂಡು ಡಿ ಕೆ ಶಿ ಅವ್ರನ್ನ ಬದುಕಿ ಸೇರಿಸಿದ್ರೆ ಅವರು ಸಪೋಸ ಮೋದಿ ಅವರ ಸಪೋರ್ಟ್ ತೊಗೊಂಡು ಇಲ್ಲಿ 40-50 ಜನ ಶಾಸಕರನ್ನ ಸಿಕ್ಕಾಪಟ್ಟೆ ಫಂಡದ ಇವತ್ತು ಸೆಂಟ್ರಲ್ ಗೌರ್ಮೆಂಟದಲ್ಲೇ ಕೊಟ್ಟು ಖರೀದಿ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯೂ ಇವತ್ತದ. ಇದಕ್ಕೆ ಯಾವ ರೀತಿ ಚರ್ಚೆ ಆಗ್ತದೆ, ಏನಾಗ್ತದೆ ನೋಡಬೇಕಾಗ್ಯದ. ಆದರೆ ಇದು ಈಗ ನಡೆದಂಥದ್ದು. ಬಟ್ ಸಿದ್ದರಾಮಯ್ಯನವ್ರು ಹೌದು ಮಾಸ್ ಲೀಡರ್, ಎರಡು ಮಾತಿಲ್ಲ. 2022 ಬೇಕು, 2024